ಪರದಾಟ. ಒಂದು ಬಿಂದಿಗೆ ನೀರಿಗಾಗಿ ರಸ್ತೆಗೆ ಬಿದ್ದ ಕುಟುಂಬಗಳು. ತಿಪಟೂರು ನಗರಸಭೆಯ ವಿರುದ್ಧ ರೊಚ್ಚಿಗೆದ್ದ ಸಾರ್ವಜನಿಕರು. ತಿಪಟೂರು ನಗರದ ಗಾಂಧಿನಗರ, ರಂಗಾಪುರ ರಸ್ತೆ, ಲಕ್ಷ್ಮೀ ಟಾಕೀಸ್ ಪಕ್ಕದ ರಸ್ತೆಗಳಲ್ಲಿ ದಿನ ಬೆಳಗ್ಗೆ ಎದ್ದರೆ ಸಾಕು, ಒಂದು ಬಿಂದಿಗೆ ನೀರಿಗೆ ಕುಟುಂಬಗಳ ನಡುವೆ ಜಗಳ ನಡೆಯುತ್ತಿರುವುದು ಸರ್ವೇ ಸಾಮಾನ್ಯವಾಗಿದ್ದು, ವಾರಕ್ಕೊಮ್ಮೆ ನಗರಸಭೆ ವತಿಯಿಂದ ನೀರು ಬಿಡುತ್ತಿದ್ದು, ಈ ನೀರು ಕೂಡ ಯಾವುದಕ್ಕೂ ಸಾಕಾಗುತ್ತಿಲ್ಲ. ನಗರದಲ್ಲಿ ದಿನೇ ದಿನೇ ಕುಡಿಯುವ ನೀರಿಗೆ ಹಾಹಾಕಾರ ಹೆಚ್ಚಾಗಿದ್ದು, ಒಂದು ಬಿಂದಿಗೆ ನೀರಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಸಾರ್ವಜನಿಕರು, ಮುದುಕರು, ಮಕ್ಕಳು ಹಾಗೂ ಬೆಳಗ್ಗೆ ಮಕ್ಕಳನ್ನ ಶಾಲೆಗೆ ಬಿಡುವಂತಹ ಪರಿಸ್ಥಿತಿಯಲ್ಲಿ ನಗರಸಭೆಯ ವತಿಯಿಂದ ಬೋರ್ವೆಲ್ ಮೂಲಕ ನೀರು ಬಿಡುತ್ತಿದ್ದು, 10 ಬಿಂದಿಗೆಯೂ ಕೂಡ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಂತರ ಮಾತನಾಡಿದ ರಾಮದಾಸ್ ಕುಟುಂಬ, ಪ್ರತಿನಿತ್ಯ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ವಯಸ್ಸಾದವರು, ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ನೀರು ತರಲು ಸಾಧ್ಯವಾಗದೆ ಇಲ್ಲೇ ಬರುವಂತಹ ನೀರನ್ನ ಹಿಡಿದು ಸಂಸಾರವನ್ನ ದೂಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾವು ತಮ್ಮ ಬಟ್ಟೆಗಳನ್ನ ಸ್ವಚ್ಛ ಮಾಡಲು ತಮ್ಮ ಮಕ್ಕಳ ಮನೆಗೆ ಬಟ್ಟೆಯನ್ನ ನೀಡಿ ತೊಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೂ ಈ ಭಾಗದಲ್ಲಿ ಸುಮಾರು 10 ರಿಂದ 12 ಕುಟುಂಬಗಳು ವಾಸಿಸುತ್ತಿದ್ದು, ಇಷ್ಟು ಕುಟುಂಬಗಳಿಗೆ ಕೇವಲ ಒಂದು ನಲ್ಲಿ ಇದ್ದು ಆ ನೀರು ಹೊಟ್ಟೆಗೆ ಅರೆಗಂಜಿಯಂತೆ ಆಗುತ್ತಿದೆ ಎಂದರೆ ತಪ್ಪಾಗಲಾರದು. ಈ ಕೂಡಲೇ ನಗರಸಭೆ ತಮಗೊಂದು ಶಾಶ್ವತ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ನಗರಸಭೆ ಮುಂದೆ ಸಾರ್ವಜನಿಕರು ಖಾಲಿ ಬಿಂದಿಗೆಗಳ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ನಗರಸಭೆಗೆ ಎಚ್ಚರಿಸಿದ್ರು. ವರದಿ ಮಂಜು, ಗುರುಗದಹಳ್ಳಿ. ಎಷ್ಟು ದಿವಸದಿಂದ ನೀರು ಬರ್ತಿಲ್ಲ? ಮತ್ತೆ ಬೇರೆದಕ್ಕೆಲ್ಲ ವ್ಯವಸ್ಥೆ, ನೀರಿಗೆ ಬೇರೆ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ಇನ್ನು ಬಟ್ಟೆ ಒಗೆಯಕ್ಕೆ ಅಲ್ಲಿ ಕೊಟ್ಟು ಕಳಿಸ್ತೀರಾ? ಈ ಸದ್ಯಕ್ಕೆ ನೀವು ಕುಡಿಯೋಕ್ಕಷ್ಟೇ, ಸದ್ಯಕ್ಕೆ ಇನ್ನೇನು ಇಲ್ಲ. ಉಪ್ಪು ನೀರು ಬಳಸೋಕ್ಕಷ್ಟೇ. ಅದು ಹಿಂಗೆ ಬರ್ತೈತೆ.